ಹಾಯ್ ನಮಸ್ತೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ದಕ್ಷಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಹಾಗಲಕಾಯಿ ಪಲ್ಯನ ಮಾಡ್ತಾಯಿದ್ದೆ. ಸ್ವಲ್ಪನೂ ಕಹಿ ಅಂತ ಅನಿಸೋದೇ ಇಲ್ಲ. ಈ ವಿಧಾನದಲ್ಲಿ ಮಾಡಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದಿಷ್ಟು ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಇದ್ರ ಬೆನಿಫಿಟ್ಸ್ ಕೂಡ ಶೇರ್ ಮಾಡ್ತೀನಿ. ಮೊದಲು ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಒಂದು ಅರ್ಧ ಕೆಜಿ ಹಾಗಲಕಾಯಿನ ತೊಗೊಂಡು ಈ ರೀತಿ ಸ್ವಲ್ಪ ಬಲ್ತಿರೋದಿದ್ದರೆ ಅದು ದಪ್ಪ ದಪ್ಪ ಬೀಜ ಇದ್ದರೆ ಅದನ್ನು ತೆಗೆದ್ರೆ ಆಯಿತು. ಮೇಲೆ ಸಿಪ್ಪೆ ಎಲ್ಲ ಏನು ಎರೆಯೋದು ಬೇಡ. ಈ ರೀತಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೋಡಿ ನಾನು ಈ ನೀರಲ್ಲಿ ಅದನ್ನು ಹಾಕ್ತಾಯಿದ್ದೀನಿ. ಈಗ ಹಾಕೋದ್ರಿಂದ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಅಂತ ಹೇಳಿ ಈ ರೀತಿ ಉಪ್ಪು ಮತ್ತು ಅರಿಶಿನ ಹಾಕಿರೋ ನೀರಲ್ಲಿ ಒಂದು 10ರಿಂದ 15 ನಿಮಿಷ ನಾನು ಬೇರೆ ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ಅದರಲ್ಲಿ ನೆನೆ ಇಟ್ಟರೆ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ನೆನೆಸಿಟ್ಟಿದ್ದೀನಿ. ನಾನಿಲ್ಲಿ 2 ದೊಡ್ಡ ಟೊಮೊಟೊ ಹಾಗೆ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಒಂದು ನಿಂಬೆಹಣ್ಣು ಸೈಜ್ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಜೀರಿಗೆ, ಸಾಸಿವೆ, ಎಣ್ಣೆ ಮತ್ತು ಇಲ್ಲಿ ನಾನು ಸ್ವಲ್ಪ ಮಸಾಲ ಪುಡಿಗಳನ್ನ ತೊಗೊಂಡಿದ್ದೀನಿ. ಹಾಗೆ ಬೆಲ್ಲ. ಮೇಯ್ನಾಗಿ ಇದಕ್ಕೆ ಸಿಹಿ ಮತ್ತು ಖಾರ, ಹುಳಿ ಇದೆಲ್ಲನೂ ಹಾಕಿದಷ್ಟು ಈ ಹಾಗಲಕಾಯಿ ಪಲ್ಯ ತುಂಬಾ ರುಚಿಯಾಗುತ್ತೆ. ಕಹಿ ಅಂತ ಅನಿಸೋದೇ ಇಲ್ಲ. ಒಂದು ಸರಿ ನೀವು ಕೂಡ ಈ ವಿಧಾನದಲ್ಲಿ ಮಾಡಿ ನೋಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡ್ತೀರಾ. ಅಷ್ಟು ಚೆನ್ನಾಗಾಗುತ್ತೆ ಈ ಪಲ್ಯ. ಚಪಾತಿಗೆ, ರೊಟ್ಟಿಗೆ ಹಾಗೆ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಮೊದಲಿಗೆ ನಾನಿಲ್ಲಿ ಅದು ಒಂದು 10-15 ನಿಮಿಷ ನೆಂದಾದಮೇಲೆ ಆ ನೀರೆಲ್ಲ ಹಿಂಡಿ ತೆಗೆದು ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಹಾಗಲಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಾಗಲಕಾಯಿ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಕಹಿ ಕಡಿಮೆ ಆಗುತ್ತೆ. ಹಾಗಲಕಾಯಿ ಅಂದರೆ ಯಾರಿಗೂ ಇಷ್ಟ ಆಗಲ್ಲ, ಕಹಿ ಇರುತ್ತೆ, ತಿನ್ನೋದಕ್ಕೆ ಕಷ್ಟ ಅಂತ ಹೇಳಿ. ಆದರೆ ಇದ್ರದ್ದು ಹೆಲ್ತ್ ಬೆನಿಫಿಟ್ಸು ತುಂಬಾ ಇದ್ದಾವೆ. ಹಾಗಾಗಿ ಒಂದು ವಾರದಲ್ಲಿ 2 ಸಾರಿನಾದರೂ ನಾವು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನೋಡಿ, ನಾನು ಈ ರೀತಿ ಹಾಗಲಕಾಯಿನ ಫ್ರೈ ಮಾಡಿ ಇಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆನ ಹಾಕಿ, ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಅಂತ ಸಿಡಿದ ನಂತರ ಅದಕ್ಕೇ ಸ್ವಲ್ಪ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಎಣ್ಣೆಲೇ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈರುಳ್ಳಿ ಹಾಗೆ ಕರಿಬೇವನ್ನು. ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸಿ ಒಂದು ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾನು ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಟೊಮೊಟೊನೂ ಸಹ ಸೇರಿಸಿ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಟೊಮೊಟೊನೂ ಚೆನ್ನಾಗಿ ಬಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ. ಹಾಗೆ ನಾನು ಹಾಗಲಕಾಯಿನೂ ಸಹ ಹುರಿದಿಟ್ಕೊಂಡಿದ್ನಲ್ಲ ಆ ಹಾಗಲಕಾಯಿನೂ ಇದಕ್ಕೇ ಸೇರಿಸ್ಬಿಟ್ಟು ಒಂದು ಸಾರಿ ಎಲ್ಲನೂ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಟ್ಬಿಡಬೇಕು. ಇನ್ನು ಈ ಹಾಗಲಕಾಯಿ ಬೆನಿಫಿಟ್ಸ್ ಬಗ್ಗೆ ಹೇಳೋದಾದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಸಕ್ಕರೆ ಕಾಯಿಲೆ ಇರೋರು ಇದನ್ನು ಬಳಸೋದ್ರಿಂದ ಈ ರಕ್ತದಲ್ಲಿರೋವಂಥ ಸಕ್ಕರೆ ಅಂಶನ ಕಡಿಮೆ ಮಾಡುತ್ತೆ, ಕ್ರಮೇಣ ಕಡಿಮೆ ಮಾಡುತ್ತೆ. ಹಾಗೆ ಇದು ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಮತ್ತು ಕಣ್ಣಿನ ದೃಷ್ಟಿನ ಚೆನ್ನಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್, ಈ ಕೆಟ್ಟ ಕೊಲೆಸ್ಟ್ರಾಲ್ ಅಂತಾರಲ್ಲ ಅದನ್ನು ಸಹ ಕಡಿಮೆ ಮಾಡುತ್ತೆ. ಹಾಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಲಕಾಯಿ. ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ನಲ್ಲ ಅದ್ರ ಹುಳಿನ ನಾನು ಪಲ್ಯಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಹುಳಿ ನಾವು ಎಷ್ಟು ಹಾಕ್ತೀವಲ್ಲ ಆ ಕಹಿ ಅನ್ನೋದು ಅಷ್ಟು ಕಡಿಮೆ ಅನಿಸುತ್ತೆ, ಅಷ್ಟು ಚೆನ್ನಾಗಾಗುತ್ತೆ ಪಲ್ಯ. ಹಾಗಾಗಿ ಈ ಹುಣಸೆ ಹಣ್ಣಿನ ರಸನೂ ಸಹ ಸೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾನಿಲ್ಲಿ ಸಾಂಬಾರು ಪುಡಿ, ಖಾರದ ಪುಡಿ, ಉಪ್ಪು ಹಾಗೆ ಅರಿಶಿನ, ಸ್ವಲ್ಪ ಕಡಲೆ ಪುಡಿ, ಪುಟಾಣಿ ಪುಡಿ ಅಂತ ಹೇಳ್ತಾರಲ್ಲ ಅದು, ಹಾಗೆ ಕುರಶಣಿ ಪುಡಿ, ಈ ಗುರಾಳು ಹುಚ್ಚೆಳ್ಳು ಅಂತಾರಲ್ಲ ಆ ಪುಡಿ, ಹಾಗೆ ನಾನು ಸ್ವಲ್ಪ ಒಣಕೊಬ್ಬರಿದು ಚಟ್ನಿ ಪುಡಿ ಇತ್ತು ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಯಾವುದಾದ್ರೂ ಮನೇಲಿ ಚಟ್ನಿ ಪುಡಿ ಇದ್ದರೆ ಅದನ್ನು ಸೇರಿಸಿದ್ರೂ ಸಹ ಪಲ್ಯ ತುಂಬಾ ರುಚಿ ಅನಿಸುತ್ತೆ. ಹೀಗೆ ನಾನು ಎಲ್ಲ ಮಸಾಲ ಪುಡಿಗಳನ್ನೂ ಸಹ ಸೇರಿಸಿ ಅದೆಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರಿ
ಎಣ್ಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಂಬಾರು ಪುಡಿ ಹಾಕಿರೋದ್ರಿಂದ ನಾನು ಧನಿಯಾ ಹಾಗೆ ಗರಂ ಮಸಾಲ ಬಳಸ್ತಾ ಇಲ್ಲ. ಎಷ್ಟು ಬೇಕೋ ಅಷ್ಟು ನೀರು ನಾವು ತಿಕ್ನೆಸ್ ನೋಡಿಕೊಂಡು, ನಾನಿಲ್ಲಿ ಅನ್ನಕ್ಕೂ ಸಹ ನಾನು ಇದನ್ನೇ ಬಳಸೋದ್ರಿಂದ ನಾನು ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ತೆಳುವಾಗಿ ಮಾಡಿಕೊಂಡ್ರೆ ಅನ್ನಕ್ಕೂ ಸಹ ಚೆನ್ನಾಗಾಗುತ್ತೆ. ರೊಟ್ಟಿ ಚಪಾತಿ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನು. ನಿಜವಾಗ್ಲೂ ಈ ವಿಧಾನದಲ್ಲಿ ಮಾಡಿ ನೋಡಿ, ಸ್ವಲ್ಪನೂ ಕಹಿ ಅನಿಸೋದಿಲ್ಲ. ಹಾಗೆ ನೀವು ವಾರದಲ್ಲಿ 2 ಸರಿ ನೀವು ಹೀಗೆ ಹಾಗಲಕಾಯಿ ತಂದರೆ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಈ ರೀತಿ ನೀರನ್ನು ಹಾಕ್ಕೊಂಡು ಈ ಸಮಯದಲ್ಲಿ ನಾವು ಉಪ್ಪನ್ನು ಅಥವಾ ಖಾರ ಉಪ್ಪು ಏನೇ ಬೇಕಂದ್ರೂ ಸಹ ನಾವು ಸೇರಿಸ್ಕೋಬೋದು ರುಚಿ ನೋಡಿಕೊಂಡು. ಹಾಗೆ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನು ಬೆಲ್ಲನ ಬಳಸ್ತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಮೇಯ್ನಾಗಿ ಈ ಹಾಗಲಕಾಯಿ ಪಲ್ಯಗೆ ಹುಳಿ ಹಾಗೆ ಸಿಹಿ ಹಾಕಿದಷ್ಟು ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು, ನನಗೆ ಉಪ್ಪು ಹುಳಿ ಖಾರ ಎಲ್ಲನೂ ಚೆನ್ನಾಗಾಗಿತ್ತು ಅಂತ ಹೇಳಿ ನಾನು ಬೆಲ್ಲ ಅಷ್ಟನ್ನೇ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಲಿ ನಾವು ನೀರನ್ನು ಹಾಕ್ಕೊಂಡ್ರೆ ಅದು ಸ್ವಲ್ಪ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಂಡ್ರೆ ಅದು ಆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಪಲ್ಯ ತುಂಬಾ ಚೆನ್ನಾಗಾಗುತ್ತೆ. ಒಂದು ಸರಿ ಎಲ್ಲ ಕುದಿ ಬರುವಾಗ ಕುದಿಸಿ ಒಂದು ಮುಚ್ಚಳ ಮುಚ್ಚಿ ಬಿಟ್ಟರೆ ಚೆನ್ನಾಗಿ ಬೆಂದ್ಕೊಂಡು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ತುಂಬಾ ರುಚಿಯಾಗಿ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಹಾಗೆ ಪರ್ಫೆಕ್ಟಾಗಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಕಹಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಹಾಗೆ ನಾನಿಲ್ಲಿ ಅರ್ಧ kg ಹಾಗಲಕಾಯಿನ ಬಳಸಿ ಮಾಡಿದ್ದೀನಿ. ನಾವು ಈ ತಿಕ್ನೆಸ್ಸಲ್ಲಿ ಮಾಡ್ಕೊಳ್ಳೋದ್ರಿಂದ ಅನ್ನಕ್ಕೆ ಚಪಾತಿಗೆ ಪಲ್ಯಕ್ಕೆ ಎಲ್ಲದಕ್ಕೂ ಸಹ ಚೆನ್ನಾಗಾಗುತ್ತೆ. ದಯವಿಟ್ಟು ನೀವು ಕೂಡ ಒಂದ್ಸರಿ ಇದೇ ರೀತಿ ಟ್ರೈ ಮಾಡಿ. ರುಚಿಲಿ ಕಹಿ ಅನಿಸಿದ್ರು ಆರೋಗ್ಯದಲ್ಲಿ ಹಿತವಾದ ತರಕಾರಿ ಅಂದರೆ ಈ ಹಾಗಲಕಾಯಿ. ಹಾಗಾಗಿ ಆದಷ್ಟು ಬಳಕೆ ಮಾಡಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಣ. ವಾರದಲ್ಲಿ 2 ಸರಿ ತಿಂದ್ರೂ ಸಹ ತುಂಬಾ ಆರೋಗ್ಯ ಚೆನ್ನಾಗಿಡುತ್ತೆ. ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಹಾಗಲಕಾಯಲ್ಲಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು.